ಶ್ರೀನಿವಾಸಯ್ಯ ತನ್ನ ಮಗಳು ಹೇಮಾಳನ್ನು ಬೆಳೆಸಿದ ಬಗೆಯನ್ನು ವಿವರಿಸಿ. ಶುಭಮಂಗಳ ನಾಟಕದಲ್ಲಿ ಶ್ರೀನಿವಾಸಯ್ಯ ತನ್ನ ಮಗಳು ಹೇಮಾಳನ್ನು ಬೆಳೆಸಿದ ರೀತಿಯು ಅವನ ವ್ಯಕ್ತಿತ್ವದ ಸೌಮ್ಯತೆ, ಜವಾಬ್ದಾರಿ ಹಾಗೂ ಮೌಲ್ಯಾಧಾರಿತ ಚಿಂತನೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಶ್ರೀನಿವಾಸನು ಪ್ರೀತಿಯುತ ಮತ್ತು ಕಾಳಜಿಯುತ ತಂದೆಯಾಗಿದ್ದು, ತನ್ನ ಮಗಳ ಭವಿಷ್ಯ ಉತ್ತಮವಾಗಿರಬೇಕು ಎಂಬ ದೃಷ್ಟಿಯಿಂದ ಅವಳನ್ನು ಬೆಳೆಸುತ್ತಾನೆ. ಹೇಮಾಳನ್ನು ಕೇವಲ ಒಂದು ಮಗಳಾಗಿ ಮಾತ್ರವಲ್ಲ, ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ರೂಪಿಸಲು ಅವನು ಪ್ರಯತ್ನಿಸುತ್ತಾನೆ. ಅವಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಅವಳಲ್ಲಿ ಜ್ಞಾನ, ವಿವೇಕ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಅವನು ಒತ್ತು ನೀಡುತ್ತಾನೆ. ಈ ಮೂಲಕ ಅವನು ತನ್ನ ಮಗಳನ್ನು ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕಲು ಸಿದ್ಧಗೊಳಿಸುತ್ತಾನೆ. ಶ್ರೀನಿವಾಸನು ಹೇಮಾಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುತ್ತಾನೆ. ಹಿರಿಯರಿಗೆ ಗೌರವ ನೀಡುವುದು, ಸತ್ಯವನ್ನು ಪಾಲಿಸುವುದು, ಸದುಪಯೋಗಿ ನಡೆನುಡಿಗಳನ್ನು ಅಳವಡಿಸಿಕೊಳ್ಳುವುದು ಇತ್ಯಾದಿ ಮೌಲ್ಯಗಳನ್ನು ಅವಳಲ್ಲಿ ಬಿತ್ತುತ್ತಾನೆ. ಅವನು ಹೇಮಾಳಿಗೆ ಕೇವಲ ಪಾಠಶಾಲಾ ಶಿಕ್ಷಣವನ್ನಷ್ಟೇ ಅಲ್ಲದೆ ಸಂಗೀತ, ನೃತ್ಯ ಹಾಗೂ ಜೀವನದ ನೈತಿಕ ಮೌಲ್ಯಗಳನ್ನೂ ಕೂಡ ಕಲಿಸುತ್ತಾನೆ. ಅವಳನ್ನು ಸರಳತೆ, ಶಿಷ್ಟಾಚಾರ ಮತ್ತು ಸಹಾನುಭೂತಿಯೊಂದಿಗೆ ಬೆಳೆಸುತ್ತಾನೆ. ಇದರಿಂದ ಹೇಮಾಳು ಒಳ್ಳೆಯ ಗುಣಗಳನ್ನು ಹೊಂದಿದ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾಳೆ. ಇದೇ ಸಮಯದಲ್ಲಿ ಶ್ರೀನಿವಾಸನು ತನ್ನ ಮಗಳ ಮೇಲೆ ಅನಾವಶ್ಯಕ ನಿಯಂತ್ರಣಗಳನ್ನು ಹಾಕುವುದಿಲ್ಲ. ಅವಳ ಅಭಿಪ್ರಾಯಗಳಿಗೆ ಮೌಲ್ಯ ನೀಡುತ್ತಾನೆ ಮತ್ತು ಅವಳಿಗೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವನ್ನು ನೀಡುತ್ತಾನೆ. ಅವಳ ಆಸೆಗಳು ಮತ್ತು ಕನಸುಗಳನ್ನು ಗೌರವಿಸುತ್ತಾನೆ. ಇದು ತಂದೆ ಮತ್ತು ಮಗಳ ನಡುವೆ ಇರುವ ನಂಬಿಕೆ ಮತ್ತು ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಹೇಮಾಳು ತನ್ನ ತಂದೆಯೊಂದಿಗೆ ತನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೆ ಸಮಾಜದ ಸಂಪ್ರದಾಯಗಳು ಮತ್ತು ಮೌಲ್ಯಗಳ ಪರಿಣಾಮವು ಶ್ರೀನಿವಾಸನ ಮನಸ್ಸಿನಲ್ಲಿ ಕಾಣಿಸುತ್ತದೆ. ತನ್ನ ಮಗಳ ವಿವಾಹದ ವಿಚಾರದಲ್ಲಿ ಅವನು ಸಮಾಜದ ನಿರೀಕ್ಷೆಗಳನ್ನು ಪರಿಗಣಿಸುತ್ತಾನೆ. ಅವಳಿಗೆ ಒಳ್ಳೆಯ ವರನನ್ನು ಹುಡುಕುವಲ್ಲಿ ಕುಟುಂಬದ ಗೌರವ ಮತ್ತು ಸಂಸ್ಕಾರಗಳನ್ನು ಗಮನದಲ್ಲಿಟ್ಟುಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಅವನ ಚಿಂತನೆಗಳಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವೆ ಒಂದು ಸಮತೋಲನವನ್ನು ಕಾಣಬಹುದು. ಒಟ್ಟಿನಲ್ಲಿ ಶ್ರೀನಿವಾಸನು ಹೇಮಾಳನ್ನು ಪ್ರೀತಿ, ಕಾಳಜಿ ಮತ್ತು ಮೌಲ್ಯಗಳೊಂದಿಗೆ ಬೆಳೆಸಿದ ಒಬ್ಬ ಆದರ್ಶ ತಂದೆಯಾಗಿದ್ದಾನೆ. ಅವನು ತನ್ನ ಮಗಳನ್ನು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಲು ಶ್ರಮಿಸುತ್ತಾನೆ ಮತ್ತು ಅವಳ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾನೆ. ಈ ಮೂಲಕ ಅವನ ಪೋಷಣೆ ಹೇಮಾಳ ವ್ಯಕ್ತಿತ್ವವನ್ನು ದೃಢವಾಗಿಸಲು ಮತ್ತು ಅವಳನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ.